ಕೆಂಪು ಕೋಟೆ, ಕೆಂಪು ಕೋಟೆ, ಕುತುಬ್ ಮಿನಾರ್, ಕುವೈತ್ ಉಲ್ ಇಸ್ಲಾಂ, ಕುವೈತ್ ಉಲ್ ಇಸ್ಲಾಂ, ಫತೇಪುರ್ ಸಿಕ್ರಿ. ಇದರಲ್ಲಿ ಯಾವ ಐತಿಹಾಸಿಕವಾಗಿರುವಂತಹ ಸ್ಮಾರಕ ದೆಹಲಿಯಲ್ಲಿ ಕಂಡುಬರುವುದಿಲ್ಲ? ಯಾವ ಐತಿಹಾಸಿಕವಾಗಿರುವಂತಹ ಸ್ಮಾರಕ ದೆಹಲಿಯಲ್ಲಿ ಕಂಡುಬರುವುದಿಲ್ಲ? ಶಬಾಷ್, 67% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಇದರಲ್ಲಿ ಯಾವ ಸ್ಮಾರಕವು ದೆಹಲಿಯಲ್ಲಿ ಕಂಡುಬರುವುದಿಲ್ಲ? ಕೆಂಪು ಕೋಟೆ, ಕುತುಬ್ ಮಿನಾರ, ಕುವೈತ್ ಉಲ್ ಇಸ್ಲಾಂ, ಫತೇಪುರ್ ಸಿಕ್ರಿ. ಸರಿಯಾದ ಉತ್ತರ ಯಾವ್ದಂದ್ರ ಫತೇಪುರ್ ಸಿಕ್ರಿ. ನೋಡಿ, ಕೆಂಪು ಕೋಟೆ, ಕುತುಬ್ ಮಿನಾರ, ಕುವೈತ್ ಉಲ್ ಇಸ್ಲಾಂ ಮತ್ತು ಫತೇಪುರ್ ಸಿಕ್ರಿ. ಫತೇಪುರ್ ಸಿಕ್ರಿ ಎಲ್ಲಿದೆ ಅಂದ್ರೆ ಆಗ್ರಾದಲ್ಲಿ ಕಂಡು ಬರ್ತದೆ. ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾದಲ್ಲಿ ಫತೇಪುರ್ ಸಿಕ್ರಿ ಇದೆ. ಕುವೈತ್ ಉಲ್ ಇಸ್ಲಾಂ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ಕುತುಬ್ ಮಿನಾರ್ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ಕೆಂಪು ಕೋಟೆ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ಕೆಂಪು ಕೋಟೆ, ಕುತುಬ್ ಮಿನಾರ, ಕುವೈತ್ ಉಲ್ ಇಸ್ಲಾಂ, ಫತೇಪುರ್ ಸಿಕ್ರಿ. ಶಹಜಾನ್ ನಿರ್ಮಾಣ ಮಾಡಿದ ಅದ್ಭುತವಾದ ಸ್ಮಾರಕ ಯಾವುದು? 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 ಯಾವ ಸ್ಮಾರಕವನ್ನು ಶಹಜಾನ್ ನಿರ್ಮಾಣ ಮಾಡಿದನು? ಶಬಾಷ್, ಎಕ್ಸಲೆಂಟ್. ಸರಿಯಾದ ಉತ್ತರ ಕೆಂಪು ಕೋಟೆ, ರೈಟ್ ಆನ್ಸರ್. ನೋಡಿ, ಕೆಂಪು ಕೋಟೆ, ಕೆಂಪು ಕೋಟೆ. ಶಹಜಾನ್ ನಿರ್ಮಾಣ ಮಾಡಿದ ಅದ್ಭುತವಾದ ಸ್ಮಾರಕ ಯಾವಂದ್ರೆ ಕೆಂಪು ಕೋಟೆ. ಕೆಂಪು ಕೋಟೆ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಾರತ ದೇಶದ ಮೊಟ್ಟ ಮೊದಲ ಮಸೀದಿ ಯಾವುದು? ಭಾರತದ ಮೊದಲ ಮಸೀದಿ ಕೆಂಪು ಕೋಟೆ, ಕುತುಬ್ ಮಿನಾರ, ಕುವೈತ್ ಉಲ್ ಇಸ್ಲಾಂ, ಫತೇಪುರ್ ಸಿಕ್ರಿ. ಶಬಾಷ್, 89% ಕರೆಕ್ಟ್ ಆನ್ಸರ್. 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕೆಂಪು ಕೋಟೆ, ಕುತುಬ್ ಮಿನಾರ, ಕುವೈತ್ ಉಲ್ ಇಸ್ಲಾಂ, ಫತೇಪುರ್ ಸಿಕ್ರಿ. ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ ಕುವೈತ್ ಉಲ್ ಇಸ್ಲಾಂ ಅನ್ನುವಂತ ಸ್ಮಾರಕ ಇದೆಯಲ್ಲ, ಇದು ಭಾರತ ದೇಶದ ಮೊಟ್ಟ ಮೊದಲ ಮಸೀದಿ. ಇದನ್ನು ಕಟ್ಟಿದವರು ಯಾರಂದ್ರೆ ಕುತುಬುದ್ದೀನ್ ಐಬಕ್, ರೈಟ್ ಆನ್ಸರ್. ಕುತುಬುದ್ದೀನ್ ಐಬಕ್ ಸರಿಯಾಗಿರುವಂತ ಉತ್ತರ. ಕುತುಬುದ್ದೀನ್ ಐಬಕ್, ಕುತುಬುದ್ದೀನ್ ಐಬಕ್. ಕುತುಬ್ ಮಿನಾರ್ ನಿರ್ಮಾಣ ಮಾಡಿದವರು ಯಾರಂದ್ರೆ ಕುತುಬುದ್ದೀನ್ ಐಬಕ್. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಮಾರಕದ ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ? ಈ ಕೆಳಗಿನ ಯಾವ ಸ್ಮಾರಕದ ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ? ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್. ನೋಡಿ, ಇನ್ನು ನೀವು ಸ್ಮಾರಕಗಳ ಬಗ್ಗೆ ಐಡಿಯಾನೇ ಇಲ್ಲ ನಿಮಗೆ. ಪೂರ್ವದ ಬಾಗಿಲವನ್ನ ಪೂರ್ವದ ಬಾಗಿಲವನ್ನ ಪೂರ್ವದ ಬಾಗಿಲವನ್ನು ಪೂರ್ವದ ಬಾಗಿಲವನ್ನು ಏನಂತ ಕರೀತಾರೆ? ದೆಹಲಿ ಗೇಟ್ ಅಂತ ಕರೀತಾರೆ. ದೆಹಲಿ ಗೇಟ್. ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಪಶ್ಚಿಮದ ಬಾಗಿಲವನ್ನ ಪಶ್ಚಿಮದ ಬಾಗಿಲವನ್ನ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ. ಲಾಹೋರ್ ಗೇಟ್. ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ. ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಕೆಂಪು ಕೋಟೆ, ರೈಟ್ ಆನ್ಸರ್. ಕೆಂಪು ಕೋಟೆ, ಕೆಂಪು ಕೋಟೆ. ಶಹಜಾನ್ ನಿರ್ಮಾಣ ಮಾಡಿದಂತ ಕೆಂಪು ಕೋಟೆಯ ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೀತಾರೆ. ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ. ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಹೇಳಿ ಕರೀತಾರೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಪೂರ್ವದ ಬಾಗಿಲಿಗೆ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲಿಗೆ ಲಾಹೋರ್ ಗೇಟ್ ಅಂತ ಹೇಳಿ ಕರೆಯಲ್ಪಡ್ತಾರೆ. ನೆಕ್ಸ್ಟ್ ಕ್ವಶನ್, ಎ ಬಿ ಸಿ ಡಿ. ಕುತುಬುದ್ದೀನ್ ಐಬಕ್, ಕುತುಬುದ್ದೀನ್ ಐಬಕ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್, ಇಲ್ತಮಶ್, ಇಲ್ತಮಶ್,
ಇ ಬಲ್ಬನ್. ಬಲ್ಬನ್. ಈ ಕೆಳಗಿನ ಯಾವ ವ್ಯಕ್ತಿ ಸುಲ್ತಾನ ದೇವರ ನೆರಳು ಎಂದು ಹೇಳಿದಂತ ಮೊದಲ ವ್ಯಕ್ತಿ? ಸುಲ್ತಾನ ದೇವರ ನೆರಳು, ದೇವರ ಪ್ರತಿನಿಧಿ, ದೇವರ ನೆರಳು ಎಂದು ಹೇಳಿದಂತ ವ್ಯಕ್ತಿ. ಶಬಾಷ್. ಗಿಯಾಸುದ್ದೀನ್ ಬಲ್ಬನ್. ಸುಲ್ತಾನ ಎಂಬುವನು ದೇವರ ನೆರಳು, ದೇವರ ಪ್ರತಿನಿಧಿ ಅಂತ ಹೇಳಿದವ ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ದೇವರ ನೆರಳು, ದೇವರ ಪ್ರತಿನಿಧಿ ಅಂತ ಹೇಳಿದವನು ಗಿಯಾಸುದ್ದೀನ್ ಬಲ್ಬನ್. ನೆಕ್ಸ್ಟ್, ನಂಬಿಗಸ್ತರ 40 ಸರ್ದಾರರ ಚಹಲ್ಗಾನಿ ಒಕ್ಕೂಟವನ್ನು ರಚನೆ ಮಾಡಿದವರು ಯಾರು? ನಂಬಿಗಸ್ತರ 40 ಸರ್ದಾರರ ಚಹಲ್ಗಾನಿ ಒಕ್ಕೂಟವನ್ನು ನಿರ್ಮಾಣ ಮಾಡಿದವರು. ಶಬಾಷ್ ಶಬಾಷ್. ಈ ತರ ನೋಡಿ, ಅಬೋ 80 ಮೇಲೆ ಹಾಕ್ಲಾಕತ್ತಿರಲ್ಲ, ಇದೇ ಖುಷಿ. ನಂಬಿಗಸ್ತರ 40 ಸರ್ದಾರರ ಚಹಲ್ಗಾನಿ ಒಕ್ಕೂಟವನ್ನು ಕಟ್ಟಿದವರು ಯಾರಂದ್ರ ಇಲ್ತುಮಶ್. ಇಲ್ತುಮಶ್. ಚಹಲ್ಗಾನಿ ಒಕ್ಕೂಟವನ್ನು ಕಟ್ಟಿದವರು ಯಾರಂದ್ರೆ ಇಲ್ತುಮಶ್. ರೈಟ್ ಆನ್ಸರ್, ಇಲ್ತುಮಶ್. ಇಲ್ತುಮಶ್. ನೆಕ್ಸ್ಟ್, ವಿಷಪೂರಿತವಾಗಿರುವಂತ ಜ್ವರದಿಂದ ನರಳಿ ಸತ್ತಂತ ವ್ಯಕ್ತಿ ಯಾರು? ಐಬಕ್ಕ, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ, ಇಲ್ತುಮಶ್, ಬಲ್ಬನ್. ವಿಷಪೂರಿತವಾಗಿರುವಂತ ವಿಷಪೂರಿತವಾಗಿರುವಂತ ಜ್ವರ ಯಾರು? ವಿಷಪೂರಿತವಾಗಿರುವಂತ ಜ್ವರದಿಂದ ಸತ್ತವರು ಯಾರು? ಮತ್ತೆ ವಿಷಪಾಶನಕ್ಕೊಳಗಾಗಿ ಸತ್ತವರು ಹಾ, ವೆರಿ ಗುಡ್. ಅಲ್ಲಾವುದ್ದೀನ್ ಖಿಲ್ಜಿ. ವಿಷಪಾಶನಕ್ಕೆ ಒಳಗಾಗಿ ಸತ್ತವರು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ವಿಷಪಾಶನಕ್ಕೆ ಒಳಗಾಗಿ ಸತ್ತವರು ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್, ಬಹಳ ಅದ್ಭುತವಾಗಿರುವಂತ ಒಬ್ಬ ಇತಿಹಾಸಕಾರನ ಇತಿಹಾಸವನ್ನು ಇವತ್ತು ಅಧ್ಯಯನ ಮಾಡೋಣ. ಆತ ಯಾರು ಅಂದ್ರ ಶಹಜಾನ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಸೌದೆಗಳ ನಿರ್ಮಾಪಕ, ಸ್ಮಾರಕಗಳ ನಿರ್ಮಾಪಕ ಎನಿಸಿಕೊಂಡಿರತಕ್ಕಂಥ ಶಹಜಾನ್. ಸೌದೆಗಳ ನಿರ್ಮಾಪಕ ಶಹಜಹಾನ್. ಈತನ ಕಾಲಾವಧಿ ಎಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ ಶಹಜಾನ್ ಕಾಲಾವಧಿ 1627ರಿಂದ 1658ರವರೆಗೆ. 1627ರಿಂದ 1668ರವರೆಗೆ ಆಳ್ವಿಕೆಯನ್ನು ಮಾಡಿದಂತ ದೊರೆ ಯಾರಂದ್ರ ಶಹಜಾನ್. ವಿಶೇಷ ಏನು ಅಂತಂದ್ರೆ ಶಹಜಾನ ಈತ ಯಾರ ಪ್ರೀತಿಯ ಮೊಮ್ಮಗ ಅಂದ್ರ ಅಕ್ಬರ್ನ ಪ್ರೀತಿಯ ಮೊಮ್ಮಗ. ಅಕ್ಬರ್ನ ಪ್ರೀತಿಯ ಮೊಮ್ಮಗನಾಗಿದ್ದು ಜಹಾಂಗೀರನ ಮಗನಾಗಿರುವಂತ ಶಹಜಾನ್. ನೋಡಿ, ಜಹಾಂಗೀರನ ಮಗನಾಗಿರುವಂತ ಶಹಜಾನನ ಆಶಯ ಏನಾಗಿತ್ತು, ಜಹಾಂಗೀರನ ಆಶಯ ಏನಾಗಿತ್ತು ಅಂದ್ರೆ ತನ್ನ ಪ್ರೀತಿಯ ಮಗನಾಗಿರುವಂತ ಖುರ್ರಂ ತನ್ನ ಮಗನಾಗಿರುವಂತ ಖುರ್ರಂ ದೇಶದ ದೆಹಲಿಯ ಸಿಂಹಾಸನವನ್ನು ಏರಬೇಕು ಅನ್ನುವಂತ ಆಶೆ ಯಾರದಾಗಿತ್ತು ಅಂದ್ರೆ ಜಹಾಂಗೀರನ ಆಶೆ ಆಗಿತ್ತು. ಜಹಾಂಗೀರನ ಆಶೆ ಏನಾಗಿತ್ತು ಅಂದ್ರೆ ಶಹಜಾನ ದೆಹಲಿಯ ಸಿಂಹಾಸನವನ್ನು ಏರಬೇಕು, ದೆಹಲಿಯಲ್ಲಿ ಅಧಿಪತಿಯಾಗಿ ರಾಜ್ಯ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನುವಂತ ಆಶೆ ಯಾರದು ಅಂದ್ರೆ ಈತನ ತಂದೆಯಾಗಿರುವಂತ ಜಹಾಂಗೀರನ ಆಶೆ ಆಗಿತ್ತು. ಜಹಾಂಗೀರನ ಆಶೆ ಜಹಾಂಗೀರನ ಆಶೆ ಏನಾಗಿತ್ತು, ಶಹಜಾನ ತನ್ನ ಪ್ರೀತಿಯ ಮೊಮ್ಮಗನಾಗಿರುವಂತ ಖುರ್ರಂ ಅಧಿಕಾರಕ್ಕೆ ಬರಬೇಕು ಅಂತ. ಆದರೆ ಜಹಾಂಗೀರನ ಪ್ರೀತಿಯ ಮಡದಿಯಾಗಿರುವಂತ ನೂರು ಜಾನಳ ಆಶೆ ಏನಾಗಿತ್ತಂದ್ರೆ ತನ್ನ ಮಗಳ ಮಗ ಅಧಿಕಾರಕ್ಕೆ ಬರಬೇಕು, ತನ್ನ ಮಗಳ ಗಂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಆಶೆ. ನೂರು ಜಾನಳ ಆಶೆ ಏನಾಗಿತ್ತು ಅಂದ್ರೆ ತನ್ನ ಮಗಳ ಮಗ ಗಂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಆಶೆ. ಬಟ್ ನೂರು ಜಾನಳ ಅಣ್ಣನ ಬೆಂಬಲದಿಂದ ಶಹಜಾನ್ ಏನ್ ಮಾಡ್ತಾನಂತಂದ್ರೆ ಈ ಒಂದು ಸಾಮ್ರಾಜ್ಯದ ಅಧಿಪತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ 1627ರಲ್ಲಿ. ಆರಂಭದಲ್ಲಿ ಕಷ್ಟದ ದಿನಮಾನಗಳಲ್ಲಿ, ತೊಂದರೆಯ ದಿನಮಾನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಈತ ಅಕ್ಬರ್ನ ಪ್ರೀತಿಯ ಮೊಮ್ಮಗನಾಗಿ, ಜಹಾಂಗೀರ್ನ ಪ್ರೀತಿಯ ಮಗನಾಗಿ, ಈತನ ತಂದೆ ಯಾರಂದ್ರೆ ಜಹಾಂಗೀರ್. ಹಾಗಾದ್ರೆ ಶಹಜಾನ್ನ ತಾಯಿ ಹೆಸರೇನು? ಶಹಜಾನನ ತಾಯಿ ಹೆಸರೇನು?
ಅನಾರ್ಕಲಿ ಅಲ್ಲ, ಅನಾರ್ಕಲಿ ಅಲ್ಲ. ಜಗತ್ ಗೋಶಾಯಿನಿ, ಜಗತ್ ಗೋಶಾಯಿನಿ, ಜಗತ್ ಗೋಶಾಯಿನಿ. ತಾಯಿ ಹೆಸರೇನಂದ್ರೆ ಜಗತ್ ಗೋಶಾಯಿನಿ, ಜಗತ್ ಗೋಶಾಯಿನಿ, ಜಗತ್ ಗೋಶಾಯಿನಿ. ತಾಯಿ ಜಗತ್ ಗೋಶಾಯಿನಿ. ತಂದೆ ಯಾರಂದ್ರ ಜಹಾಂಗೀರ್. ತಂದೆ ಜಹಾಂಗೀರ್, ತಾಯಿ ಜಗತ್ ಗೋಶಾಯಿನಿ. ಅತ್ಯಂತ ಪ್ರೀತಿಯ ಮೊಮ್ಮಗನಾಗಿ ಶಹಜಾನ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ತನ್ನದೇ ಆಗಿರುವಂತ ಛಾಪನ್ನು ಮೂಡಿಸಿದಂತ ಶಹಜಾನಿಗೆ ಏನಂತ ಕರೀತಾರಂತಂದ್ರೆ ಭಾರತ ದೇಶದಲ್ಲಿ ಸ್ಮಾರಕಗಳ ನಿರ್ಮಾಪಕ ಅಂತ ಕರೀತಾರೆ, ಸೌದೆಗಳ ನಿರ್ಮಾಪಕ ಅಂತ ಕರೀತಾರೆ. ಯಾಕಂದ್ರೆ ಈತನ ಕಾಲದಲ್ಲಿ ಅದ್ಭುತವಾದ ಸ್ಮಾರಕಗಳು ನಿರ್ಮಾಣಗೊಂಡವು. ಇವತ್ತಿಗೂ ಭಾರತ ದೇಶದ ಇತಿಹಾಸದಲ್ಲಿ ಮರೆಯಲಾರದಂತ ಸುಂದರವಾದ ಸ್ಮಾರಕಗಳನ್ನು ಕಟ್ಟಿದ ವ್ಯಕ್ತಿ. ಯಾಕೆ ಅಂತಂದ್ರೆ ಎಲ್ಲಾ ಸ್ಮಾರಕಗಳು ಅವರು ಕೆಂಪು ಶಿಲೆಯಲ್ಲಿ ನಿರ್ಮಾಣ ಮಾಡಿದರೆ, ಈತ ಮೊಟ್ಟ ಮೊದಲ ಬಾರಿಗೆ ತನ್ನ ಸ್ಮಾರಕಗಳನ್ನ ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ. ಅಮೃತ ಶಿಲೆಯಲ್ಲಿ. ಆ ಉದ್ದೇಶಕ್ಕಾಗಿ ಅತ್ಯಂತ ಹೆಚ್ಚು ಸ್ಮಾರಕಗಳು ಈತನ ಕಾಲದ ನಿರ್ಮಾಣಗೊಂಡಿದ್ದರಿಂದ ಈತನನ್ನು ಭಾರತ ದೇಶದ ಸ್ಮಾರಕಗಳ ನಿರ್ಮಾಪಕ, ಸೌದೆಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ. ಇದು ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಅರಸನನ್ನ ಭಾರತ ದೇಶದ ಸ್ಮಾರಕಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ, ಸೌದೆಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ ಅಂದ್ರೆ ಶಹಜಾನ್. ಇಂಥ ಶಹಜಾನ್ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ತನ್ನ ತಾಯಿ, ತನ್ನ ದೊಡ್ಡಮ್ಮಳಾಗಿರುವಂತ ನೂರು ಜಾನಳಿಗೆ ಏನ್ ಮಾಡ್ತಾನಂದ್ರೆ, ನೂರು ಜಾನಳಿಗೆ ಜಹಾನ್ 2 ಲಕ್ಷ ವಾರ್ಷಿಕ ವೇತನವನ್ನು ಕೊಡ್ತಾನೆ. ತನ್ನ ದೊಡ್ಡಮ್ಮಳಾಗಿರುವಂತ ನೂರು ಜಾನಳಿಗೆ 2 ಲಕ್ಷ ವಾರ್ಷಿಕ ವೇತನವನ್ನು ಕೊಡುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಗಟ್ಟಿಯಾಗಿ ಬೆಳೆಯುವಂತೆ ಪ್ರೇರೇಪಣೆ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಶಹಜಾನ್. ಯಾಕಂದ್ರೆ ನೂರು ಜಾನಳು ಸಾಮ್ರಾಜ್ಯವನ್ನ ಬಹಳಷ್ಟು ಪ್ರಬಲವಾಗಿ ಆಳ್ವಿಕೆ ಮಾಡ್ಬೇಕು ಅನ್ನುವಂತ ಆಸೆ ಇತ್ತು. ಈಗಾಗಲೇ ತನ್ನ ಪತಿಯಾಗಿರುವಂತ ಜಹಾಂಗೀರ್ನನ್ನು ಮುಗಿಸಿಬಿಟ್ಟಿದ್ರು. ಜಹಾಂಗೀರ್ ಸಂಪೂರ್ಣವಾಗಿ ಸತ್ಯಾನಾಶ ಆಗಿದ್ದ. ಜಹಾಂಗೀರ್ ಸಾಯುವಾಗ ಒಂದು ಮಾತು ಹೇಳ ಸಾಯ್ತಾನೆ, ಏನು ಅಂದ್ರೆ, ಇಡೀ ನನ್ನ ಸಾಮ್ರಾಜ್ಯವನ್ನು ತೊಟ್ಟು ಸರಾಯಿ, ತುಂಡು ಮಾಂಸ ಮತ್ತು ತೊಟ್ಟು ಸರಾಯಿಗೆ ನನ್ನ ಸಾಮ್ರಾಜ್ಯವನ್ನ 100 ಜಾನಳಿಗೆ ಮಾರಿಕೊಂಡೆ ಎನ್ನುವಂತ ಸಂದೇಶವನ್ನು ಕೊಟ್ಟಂತ ವ್ಯಕ್ತಿ ಜಹಾಂಗೀರ್. ಅಂತ ಜಹಾಂಗೀರನ ಮಗನಾಗಿರುವಂತ ಶಹಜಾನ ತನ್ನ ದೊಡ್ಡಮ್ಮಳಾಗಿರುವಂತ 100 ಜಾನಳಿಗೆ ವಾರ್ಷಿಕ 2 ಲಕ್ಷ ರೂಪಾಯಿ ವೇತನವನ್ನು ನೀಡುವುದರ ಮೂಲಕ, ಪಿಂಚಣಿಯನ್ನು ನೀಡುವುದರ ಮೂಲಕ ತನ್ನ ಸಾಮ್ರಾಜ್ಯದ ಅಧಿಕಾರದಲ್ಲಿ 100 ಜಾನಳು ಏನು ಮಾಡಬಾರದು ಅಂದ್ರೆ ಹಸ್ತಕ್ಷೇಪ ಮಾಡಬಾರದು ಅಂತ, 100 ಜಾನಳ ಹಸ್ತಕ್ಷೇಪವನ್ನು ಮಾಡಬಾರದು ಅನ್ನುವಂತ ಆಶೆ ಯಾರದಾಗಿತ್ತು? ಶಹಜಾನ್ ಆಶೆ ಆಗಿತ್ತು. ಈತನ ಮೂಲ ಹೆಸರೇನಂದ್ರೆ ಖುರ್ರಂ. ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ಅವಧಿಯಲ್ಲಿ ಈತ ತನ್ನನ್ನು ತಾನು ಏನಂತ ಕರ್ಕೋತಾನಂದ್ರೆ 1628ರಲ್ಲಿ ತನ್ನನ್ನು ತಾನು ಈತ ಕರ್ಕೊಂಡಿರ್ತಕ್ಕಂಥ ಬಿರುದು ಏನಂದ್ರೆ ಬಾದಶಾ ಅನ್ನುವಂತ ಬಿರುದು. ಮೊಟ್ಟ ಮೊದಲ ಬಾರಿಗೆ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ತನ್ನನ್ನು ತಾನು ಮೊದಲ ಬಾರಿಗೆ ತಾನೇ ಬಾದಶಾ ಎಂದು ಘೋಷಣೆ ಮಾಡಿಕೊಂಡನು. ಬಾದಶಾ ನೋಡಿ, ಬಾದಶಾ ಬೇಗಂ ಅಂತೇಳಿ ಯಾರಿಗೆ ಬರೆದು ಕೊಡಲಾಗಿತ್ತು? ಬಾದಶಾ ಬೇಗಂ ಅಂತ ಯಾರಿಗೆ ಬರೆದು ಕೊಟ್ಟಿದ್ರು? ಬಾದಶಾ ಬೇಗಂ ಅನ್ನುವಂತ ಬಿರುದನ್ನು ಯಾರಿಗೆ ಕೊಟ್ಟಿದ್ರು ಅಂತಂದ್ರೆ, ಜಹಾಂಗೀರ್ ತನ್ನ ಪ್ರೀತಿಯ ಮಡದಿಯಾಗಿರುವಂತ 100 ಜಾನಳಿಗೆ ಬಾದಶಾ ಬೇಗಂ ಅನ್ನುವಂತ ಪಟ್ಟಾಭಿಷೇಕ ಮಾಡಿದ್ದ ಬಾದಶಾ ಬೇಗಂ ಅಂತ ಹೇಳಿ. ಆದ್ರೆ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ತನ್ನನ್ನು ತಾನು ಬಾದಶಾ ಎಂದು ಕರೆದುಕೊಂಡಂತ ಮೊದಲ ದೊರೆ ಯಾರಂದ್ರ ಶಹಜಾನ್. ಶಹಜಾನ್ ಏನ್ ಮಾಡ್ತಾನಂದ್ರೆ ತನ್ನನ್ನು ತಾನು ಬಾದಶಾ ಅನ್ನುವಂತ ಬಿರುದಿನಿಂದ ಕರೆಯಲ್ಪಟ್ಟ. ವೆರಿ ಇಂಪಾರ್ಟೆಂಟ್. 1628ರಲ್ಲಿ ಈತ ತನ್ನನ್ನು ತಾನು ಏನಂತ ಕರ್ಕೊಂಡ ಅಂದ್ರೆ ಬಾದಶಾ ಅನ್ನುವಂತ ಬಿರುದನ್ನು ಕರೆದುಕೊಂಡ. ಇನ್ನ ಈತ ಒಂದು ವಿಶೇಷವಾಗಿರುವಂತ ದಾಳಿಗಳನ್ನ ಮಾಡ್ತಾನೆ. ಶಹಜಾನ್ನ ಕಾಲದಲ್ಲಿ 1628ರಿಂದ 1629ರವರೆಗೆ 1628ರಿಂದ 29ರವರೆಗೆ ಈತ ಬುಂದೇಲಖಂಡದ ಮೇಲೆ ದಾಳಿ ಮಾಡ್ತಾನೆ. ಯಾಕಂದ್ರೆ ಅಕ್ಬರ್ನ ಕೈಲಿ ಆಗದಂತ ಸಾಧನೆಯನ್ನ, ಜಹಾಂಗೀರ್ನ ಕೈಲಿ ಆಗದಂತ ಸಾಧನೆಯನ್ನ ನೇರವಾಗಿ ಯಾವ ಪ್ರದೇಶ ಅಂದ್ರೆ ಬುಂದೇಲಖಂಡ ಅನ್ನುವಂತ ಪ್ರದೇಶ, ಬುಂದೇಲಖಂಡದ ಮೇಲೆ ದಾಳಿ ಮಾಡ್ತಾನೆ. ಆ ಬುಂದೇಲಖಂಡದ ಮೇಲೆ ದಾಳಿ ಮಾಡಿ ಬುಂದೇಲಖಂಡದ ಅರಸ ಯಾರು ಅಂತಂದ್ರ ಜೋಹಾರ ಸಿಂಗ್ ಅನ್ನುವಂತ ವ್ಯಕ್ತಿಯನ್ನು ಸೋಲಿಸ್ತಾನೆ. ಜೋಹಾರ ಸಿಂಗ, ಬುಂದೇಲಖಂಡದ ಅರಸನಾಗಿರುವಂತ ಜೋಹಾರ ಸಿಂಗನನ್ನು ಸೋಲಿಸ್ತಾನೆ. ಆತನಿಂದ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ಪಡಿತಾನೆ. ತಲೆತಲಾಂತರಗಳಿಂದ ಅಕ್ಬರ್ನ ಕೈಲಿ ಆಗಿರ್ಲಿಲ್ಲ ಈ ಸಾಧನೆ. ಅಕ್ಬರ್ನ ಕೈಲಿ ಆಗದಂತ ಸಾಧನೆಯನ್ನ, ತನ್ನ ತಂದೆಯಾಗಿರುವಂತ ಜಹಾಂಗೀರ್ನ ಕೈಲಿ ಆಗದಂತ ಸಾಧನೆಯನ್ನ ಬುಂದೇಲಖಂಡದ ಮೇಲೆ ದಾಳಿ ಮಾಡಿ ಜೋಹಾರ್ ಸಿಂಗನನ್ನು ಸೋಲಿಸಿ
ಆತನಿಂದ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ಪಡೆದಂತ ವ್ಯಕ್ತಿ ಯಾರಂದ್ರ ಶಹಜಾನ್. ಅರ್ಥ ಆಗ್ತಾ ಇದೆಯಾ? ಶಹಜಾನನ ಮೂಲ ಹೆಸರು ಖುರ್ರಂ. ಈತ ಯಾರ ಪ್ರೀತಿಯ ಮೊಮ್ಮಗನಾಗಿದ್ದ? ಯಾರ ಪ್ರೀತಿಯ ಮೊಮ್ಮಗನಾಗಿದ್ದ? ಅಕ್ಬರ್ನ ಪ್ರೀತಿಯ ಮೊಮ್ಮಗನಾಗಿದ್ದ. ಈತನ ತಂದೆ ಹೆಸರೇನು? ಶಹಜಾನನ ತಂದೆ ಹೆಸರು ಜಹಾಂಗೀರ್, ತಾಯಿ ಹೆಸರು ಜಗತ್ ಗೋಶಾಯಿನಿ. ತಾಯಿ ಹೆಸರು ಜಗತ್ ಗೋಶಾಯಿನಿ, ತಂದೆ ಹೆಸರು ಜಹಾಂಗೀರ್. ಎಸ್, 1628ರಿಂದ 29ರವರೆಗೆ ಬುಂದೇಲಖಂಡದ ಮೇಲೆ ದಾಳಿ ಮಾಡಿ ಬುಂದೇಲಖಂಡದ ಅರಸನಾಗಿರುವಂತ ಜೋಹಾರ್ ಸಿಂಗನನ್ನು ಸೋಲಿಸ್ತಾನೆ. ಜೋಹಾರ್ ಸಿಂಗನನ್ನು ಸೋಲಿಸಿ ಆತನಿಂದ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ಪಡೆದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿದಂತ ದೊರೆ ಯಾರು ಅಂತಂದ್ರೆ ಶಹಜಾನ್. ಅಂತ ಶಹಜಾನನ ಕಾಲದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪದೇ ಪದೇ ಬ್ರಿಟಿಷರಿಂದ ತೊಂದರೆ ಆಗ್ತಾ ಇತ್ತು. ಆ ಉದ್ದೇಶಕ್ಕಾಗಿ 1632ರಲ್ಲಿ ಬ್ರಿಟಿಷರ ಸಹಾಯವನ್ನು ಪಡ್ಕೋತಾನೆ. ಬ್ರಿಟಿಷರ ಸಹಾಯವನ್ನು ಪಡ್ಕೊಂಡು ಅವ್ರ ಜೊತೆ ಗೆಳೆತನವನ್ನು ಕಟ್ಟಿ 1632ರಲ್ಲಿ ಹುಗ್ಲಿ ಕೋಟೆಯನ್ನು ವಶಪಡಿಸಿಕೊಂಡ. ಹುಗ್ಲಿ ಕೋಟೆಯನ್ನ ಯಾರಿಂದ ವಶಪಡಿಸಿಕೊಂಡನು ಅಂತಂದ್ರೆ ಪೋರ್ಚುಗಲ್ಲರಿಂದ ವಶಪಡಿಸಿಕೊಂಡನು. ಪೋರ್ಚುಗೀಸರಿಂದ ವಶಪಡಿಸಿಕೊಂಡನು ಹುಗ್ಲಿ ಕೋಟೆಯನ್ನ. ನೋಡಿ, ಗಂಗಾ ನದಿಯ ದಂಡೆಯ ಮೇಲಿರುವಂತ ಹುಗ್ಲಿ ಕೋಟೆಯನ್ನ ಅಥವಾ ಹುಗ್ಲಿ ನದಿಯ ದಂಡೆಯ ಮೇಲಿರುವಂತ ಕೋಟೆಯನ್ನ ಯಾರಿಂದ ವಶಪಡಿಸಿಕೊಂಡನು ಅಂತಂದ್ರೆ ಪೋರ್ಚುಗಲರಿಂದ 1632ರಲ್ಲಿ ವಶಪಡಿಸಿಕೊಂಡನು. ಆರಂಭದಲ್ಲಿ ಬುಂದೇಲಖಂಡದ ಮೇಲೆ ದಾಳಿ, ನಂತರ 1632ರಲ್ಲಿ ಹುಗ್ಲಿ ಕೋಟೆಯ ಮೇಲೆ ದಾಳಿ ಮಾಡಿ ಆ ಪೋರ್ಚುಗೀಸರನ್ನು ಸಂಪೂರ್ಣವಾಗಿ ಹುಗ್ಲಿಯಿಂದ ಹೊರಹಾಕುವಲ್ಲಿ ಯಶಸ್ವಿಯಾದನು. ಅಷ್ಟೇ ಅಲ್ಲದೆ ಕ್ರಿಸ್ತ ಶಕ 1636ರಲ್ಲಿ ಪೋರ್ಚುಗೀಸರಿಂದ ಏನ್ ಮಾಡ್ತಾನಂದ್ರೆ ಅಹ್ಮದ್ ನಗರವನ್ನು ವಶಪಡಿಸಿಕೊಳ್ತಾನೆ. ಅಹ್ಮದ್ ನಗರವನ್ನು ವಶಪಡಿಸಿಕೊಂಡನು. ಅಹ್ಮದ್ ನಗರವನ್ನು ವಶಪಡಿಸಿಕೊಂಡು ಆ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದನು. ನೋಡಿ, ಸಣ್ಣ ಪುಟ್ಟ ಯುದ್ಧಗಳನ್ನು ಮಾಡಿದ್ರು ಕೂಡ ಆ ಯುದ್ಧಗಳು ಯಶಸ್ವಿಯಾಗಿರುವಂತ ಯುದ್ಧಗಳನ್ನು ಮಾಡ್ತಾ ಬಂದ. ತನ್ನ ತಂದೆಯಿಂದ ಆಗದೇ ಇರುವಂತ ಸಾಧನೆಯನ್ನ, ತನ್ನ ಅಜ್ಜನಿಂದ ಆಗದೇ ಇರುವಂತ ಸಾಧನೆಯನ್ನ ಬುಂದೇಲಖಂಡದ ಮೇಲೆ ದಾಳಿಯನ್ನು ಮಾಡಿ ಜೋಹಾರ್ ಸಿಂಗನನ್ನು ಸೋಲಿಸಿ ಆತನಿಂದ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡನು. 1632ರಲ್ಲಿ ಹುಗ್ಲಿ ಕೋಟೆಯನ್ನು ವಶಪಡಿಸಿಕೊಂಡು ಪೋರ್ಚುಗಲರನ್ನ ಆ ದೇಶದಿಂದ ಹೊರಹಾಕಿದನು. 1636ರಲ್ಲಿ ಅಹ್ಮದ್ ನಗರದ ಮೇಲೆ ದಾಳಿ ಮಾಡ್ತಾನೆ. ದಕ್ಷಿಣ ಭಾರತದ ಅಹ್ಮದ್ ನಗರದ ಮೇಲೆ ದಾಳಿ ಮಾಡಿ ಆ ಅಹ್ಮದ್ ನಗರದಿಂದ ಅಪಾರ ಪ್ರಮಾಣದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡು ಆ ಸಾಮ್ರಾಜ್ಯವನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡ. ಆದ್ರೆ ಒಂದು ನೋವಿನ ಸಂಗತಿ ಏನು ಅಂದ್ರೆ ಆಗ ತಾನೇ ಬೆಳೆಯಬೇಕಾಗಿರುವಂತ ಈತನ ಸಾಮ್ರಾಜ್ಯದಲ್ಲಿ ಭೀಕರವಾಗಿರುವಂತ ಬರಗಾಲ ಉಂಟಾಯಿತು. ನೋಡ್ರಿ, ಭೀಕರವಾಗಿರುವಂತ ಬರಗಾಲ ಉಂಟಾಯಿತು. ಈ ಸಮಯದಲ್ಲಿ ಭೀಕರವಾಗಿರುವಂತ ಬರಗಾಲ, ಈ ಒಂದು ಅವಧಿಯಲ್ಲಿ ಅತ್ಯಂತ ಭೀಕರವಾಗಿರುವಂತ ಬರಗಾಲ ಉಂಟಾದಂತ ಸಮಯದಲ್ಲಿ ಭೀಕರವಾಗಿರುವಂತ ಬರಗಾಲ ಉಂಟಾಯಿತು. ಈ ಭೀಕರವಾಗಿರುವಂತ ಬರಗಾಲ ಉಂಟಾದಂತ ಸಮಯದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂದ್ರೆ ಅದ್ಭುತವಾದ ಸೃಷ್ಟಿ ನಿರ್ಮಾಣ ಆಯ್ತು. ಎಷ್ಟು ವರ್ಷಗಳ ಕಾಲ ಬರಗಾಲ ಅಂತಂದ್ರೆ ಸರಿಸುಮಾರು 2 ರಿಂದ 3 ವರ್ಷಗಳ ಕಾಲ ಬರಗಾಲ ಉಂಟಾಯಿತು. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಬರಗಾಲ ಉಂಟಾಗಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ಈತನ ಕಾಲದಲ್ಲಿ. ದೊಡ್ಡ ಪ್ರಮಾಣದ ಬರಗಾಲ, ಮರೆಯಲಾರದಂತ ಬರಗಾಲ. ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಏನಾಗಿ ಬಿಡುತ್ತಂದ್ರೆ ಆ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಮಳೆ ಇಲ್ಲದೆ ಬರಗಾಲ ಉಂಟಾದಂತ ಸಮಯದಲ್ಲಿ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಏನ್ ಹೇಳಿದ್ದೆ ಅಂದ್ರೆ ಈ ಒಂದು ಶಹಜಾನ ಕಾಲದಲ್ಲಿ ಒಂದು ಪ್ರಸಿದ್ಧವಾಗಿರುವಂತ ಇತಿಹಾಸಕಾರ ಇದ್ದ, ಗೊತ್ತಾ? ಇತಿಹಾಸಕಾರ ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ನೆನಪಿದೆಯಾ? ಆ ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ಒಂದು ಗ್ರಂಥವನ್ನು ಬರೀತಾನೆ. ಮೊಹಮ್ಮದ್ ಲಾಹೋರಿ, ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಲಾಹೋರಿ. ಈ ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ಬರೆದಂತ ಪ್ರಸಿದ್ಧವಾದಂತ ಕೃತಿ ಯಾವಂದ್ರ ಬಾದಶಾ ನಾಮ ಅನ್ನುವಂತ ಗ್ರಂಥವನ್ನು ಬರೀತಾನೆ. ಬಾದಶಾ ನಾಮ ಎಂಬ ಗ್ರಂಥವನ್ನು ಬರೆದನು. ಆ ಬಾದಶಾ ನಾಮ ಎಂಬ ಗ್ರಂಥದಲ್ಲಿ ಮೊಹಮ್ಮದ್ ಲಾಹೋರಿ ಏನ್ ಹೇಳ್ತಾನಂತಂದ್ರೆ ದೆಹಲಿಯ ಜನರು ಪ್ರತಿದಿನ ಕುರಿಯ ಮತ್ತು ಕೋಳಿಯ ಮಾಂಸವನ್ನು ತಿನ್ನುವಂತ ಜನಾಂಗ ಭೀಕರ ಬರಗಾಲದಿಂದ ನಾಯಿಯ ಮಾಂಸವನ್ನು ತಿನ್ನುವಂತ ಸ್ಥಿತಿಗೆ ಬಂದ್ರು ಅಂತ. ನೋಡಿ, ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಬಾದಶಾ ನಾಮ ಅನ್ನುವಂತ ಗ್ರಂಥದಲ್ಲಿ ದೆಹಲಿಯ ಜನರು ಭೀಕರ ಬರಗಾಲದ ಕಾರಣದಿಂದಾಗಿ
ಪ್ರತಿದಿನ ಕೋಳಿ ಮೊಟ್ಟೆ ಕುರಿಗಳ ಮಾಂಸವನ್ನು ತಿನ್ನುವಂತ ಜನಾಂಗ ಆ ಭಾಗದಲ್ಲಿ ನಾಯಿಯ ಮಾಂಸವನ್ನು ತಿನ್ನುವಂತ ಸ್ಥಿತಿ ಬಂತು ಅಂತ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ಬಾದಶಾ ನಾಮ ಅನ್ನುವಂತ ಗ್ರಂಥದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ಹಿಟ್ಟು ಮಾರುವ ವ್ಯಕ್ತಿಯ ಮುಂದಗಡೆ ನಾಯಿ ಎಲುಬಿನ ಪುಡಿಯನ್ನ ಸೇರಿಸಿದರೂ ಕೂಡ ಪ್ರಶ್ನೆಯನ್ನು ಮಾಡುವ ಹಾಗಿರಲಿಲ್ಲ ಅಂತ. ನೋಡಿ ಎಂತ ಒಂದು ಪ್ರಶ್ನೆ ಇದು. ಬಾದಶಾ ಯಾರು ಮೊಹಮ್ಮದ್ ಲಾಹೋರಿ, ಅದಕ್ಕೆ IAS 2-3 ಬಾರಿ ಕ್ವಶನ್ ಆಗಿದೆ ಇದು. ಆ ಬಾದಶಾ ಮೊಹಮ್ಮದ್ ಲಾಹೋರಿ ಅಧಿಕೃತವಾದ ಚರಿತ್ರೆಗಾರ ಅಂತ ಬಂದದ ಕ್ವಶನ್ ನೆನಪಿದೆಯಾ? ಅಧಿಕೃತವಾಗಿರುವಂತ ಚರಿತ್ರೆಗಾರ ಅಂತ ಕೇಳಿದ್ದಾರೆ. ಶಹಜಾನ ಕಾಲದ ಪ್ರಸಿದ್ಧವಾಗಿರುವಂತ ಇತಿಹಾಸಗಾರನಾಗಿರುವಂತ ಮೊಹಮ್ಮದ್ ಲಾಹೋರಿ ಏನ್ ಹೇಳ್ತಾನಂದ್ರೆ, ದೆಹಲಿಯ ಜನತೆ ಪ್ರತಿದಿನ ಕೋಳಿ ಕುರಿಯ ಮಾಂಸಗಳನ್ನ ತಿಂದು ಬದುಕುವಂತ ಜನಾಂಗ ಅಂದು ನಾಯಿಯ ಮಾಂಸವನ್ನು ತಿನ್ನುವಂತ ಪರಿಸ್ಥಿತಿ ಬಂತು ಅಂತ ಒಂದು ಪಾಯಿಂಟ್ ಹೇಳಿದ್ರೆ, ಹಿಟ್ಟನ್ನು ಮಾರುವ ವ್ಯಕ್ತಿಯ ಮುಂದಗಡೆ ಅರ್ಥ ಆಗ್ತಾ ಇದೆಯಾ? ನಾಯಿ ಎಲುಬಿನ ಪುಡಿಯನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಕೂಡ ಕೇಳುವ ಹಾಗಿರ್ಲಿಲ್ಲ ಅನ್ನುವಂತ ಅಥವಾ ಪ್ರಶ್ನೆ ಮಾಡುವ ಹಾಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಏನಾಗಿತ್ತು ಅಂತಂದ್ರೆ ಈ ಒಂದು ಸಂದರ್ಭ ಒದಗಿ ಬಂದಿತ್ತು ಅಂತ ಹೇಳಿ ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ಅಥವಾ ಚರಿತ್ರೆಕಾರ ಏನ್ ಮಾಡ್ತಾನಂದ್ರೆ, ಬಾದಶಾ ನಾಮ ಅನ್ನುವಂತ ಗ್ರಂಥದಲ್ಲಿ ಈ ಮಾಹಿತಿಯನ್ನ ಹೇಳ್ತಾನೆ. ಬಾದಶಾ ನಾಮ ಅನ್ನುವಂತ ಗ್ರಂಥದಲ್ಲಿ ಯಾರು? ಮೊಹಮ್ಮದ್ ಲಾಹೋರಿ ಅನ್ನುವಂತ ಇತಿಹಾಸಕಾರ ಮೊಹಮ್ಮದ್ ಲಾಹೋರಿ. ಹಾಗಾದ್ರೆ ಈತ ವಿಶೇಷ ಏನು ಅಂತಂದ್ರೆ, ಸಿಖ್ಖರ 6ನೇ ಗುರು ಆಗಿರುವಂತ ಹರಗೋವಿಂದನ ಜೊತೆ ಸಂಘರ್ಷಕ್ಕಿಳಿದನು ಅಂತ. ಈತನ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್, ಸಿಖ್ಖರ ಗುರು ಆಗಿರುವಂತ ಆರನೇ ಗುರುವಾದಂತ ಹರಗೋವಿಂದ ನೆನಪಿಡಿ. ಅಕ್ಬರ ಯಾವ ಸಿಖ್ಖ ಗುರಿಗೆ ಬೆಂಬಲಿಸಿದ? ಅಕ್ಬರ್ನು ಯಾವ ಸಿಖ್ಖ ಗುರಿಗೆ ಬೆಂಬಲಿಸಿದ? ವೆರಿ ಗುಡ್. ಎಷ್ಟನೇ ಗುರು? 4ನೇ ಗುರು. ಸಿಖ್ಖರ 4ನೇ ಗುರು ಯಾರು? ರಾಮದಾಸ. ಸಿಖ್ಖರ 4ನೇ ಗುರು ಆಗಿರುವಂತ ರಾಮದಾಸನಿಗೆ ಏನ್ ಅವಕಾಶ ಮಾಡಿಕೊಟ್ಟ ಹೇಳ್ರಿ ನೋಡಮ್ಮ. ನೆನಪಾದ? ನಿನ್ನ ಹೇಳಿದ್ ನೋಡು. ಎಸ್, ಆ ಪಂಜಾಬದಲ್ಲಿ ಅಮೃತ ಮಹಲ್, ಎಸ್, ಆ ಪಂಜಾಬದಲ್ಲಿ ಸುವರ್ಣ ಮಂದಿರವನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಎಸ್, ಅಮೃತ ಸುವರ್ಣ ಮಂದಿರವನ್ನು ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಅಕ್ಬರ್. ಆದ್ರೆ ಅದೇ ಅಕ್ಬರ್ನ ಮಗನಾಗಿರುವಂತ ಜಹಾಂಗೀರ್ ಯಾರನ್ನ ಕೊಲೆ ಮಾಡಿದ? ಸಿಖ್ಖರ 5ನೇ ಗುರುವಾಗಿರುವಂತ ಗುರು ಅರ್ಜುನ ದೇವನನ್ನ ಕೊಲೆ ಮಾಡಿದ. ಗುರು ಅರ್ಜುನ ದೇವನನ್ನ ಕೊಲೆ ಮಾಡುವುದರ ಮೂಲಕ, ಯಾಕೆ ತನ್ನ ಮಗನಿಗೆ ಯಾವತ್ತ ಹೇಳ್ತಾ ಇದ್ದಾನೆ, ಕಿವಿ ತುಂಬುತ್ತಾ ಇದ್ದಾನೆ, ನನ್ನ ವಿರುದ್ಧ ಹೋರಾಟ ಮಾಡು ಅಂತ ಹೇಳ್ತಾ ಇದ್ದಾನೆ ಅನ್ನುವಂತ ಉದ್ದೇಶಕ್ಕಾಗಿ ಸಿಖ್ಖರ 5ನೇ ಗುರುವಾಗಿರುವಂತ ಅರ್ಜುನ ದೇವನನ್ನ ಕೊಲೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ, ಯಾರು ಕೊಲೆ ಮಾಡಿದ್ರು? ಜಹಾಂಗೀರ್ ಕೊಲೆ ಮಾಡ್ತಾನೆ. ಆದ್ರೆ ಶಹಜಾನ್ ಯಾರೊಂದಿಗೆ ಸಂಘರ್ಷಕ್ಕಿಳಿದ ಅಂದ್ರ ಸಿಖ್ಖರ 6ನೇ ಗುರುವಾಗಿರುವಂತ ಹರಗೋವಿಂದ ಅನ್ನುವಂತ ವ್ಯಕ್ತಿ. ಆ ಹರಗೋವಿಂದ ಅನ್ನುವಂತ ವ್ಯಕ್ತಿಯೊಂದಿಗೆ ಆತ ಸಂಘರ್ಷಕ್ಕಿಳಿದ, ಅವನೊಂದಿಗೆ ವಾಗ್ವಾದವನ್ನು ಮಾಡಿದ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. ನೆನ್ಪಿಡಿ, ಶಹಜಾನ್ ಯಾರೊಂದಿಗೆ ಸಂಘರ್ಷಕ್ಕಿಳಿದ ಅಂದ್ರೆ ಸಿಖ್ಖರ 6ನೇ ಗುರುವಾಗಿರುವಂತ ಹರಗೋವಿಂದನೊಂದಿಗೆ ಸಂಘರ್ಷಕ್ಕಿಳಿದನುವಂತ. ಈತನ ಪ್ರೀತಿಯ ಮಡದಿ ಯಾರಂದ್ರೆ ಮಮತಾಜಳು. ಜಹಾಂಗೀರ್ನ ಪ್ರೀತಿಯ ಮಡದಿ ಯಾರಂದ್ರೆ ಮಮತಾಜಳು, ಪ್ರೀತಿಯ ಮಡದಿ ಮಮತಾಜಳು. ಇವಳ ಮೊದಲ ಹೆಸರು ಏನು ಅಂದ್ರೆ, ಮಮತಾಜಳ ಮೊದಲ ಹೆಸರು ಅರ್ಜುಮತಿ ಬಾನು ಬೇಗಂ. ಅರ್ಜುಮತಿ ಅಥವಾ ಅರ್ಜುಮಂ ಬಾನು ಬೇಗಂ ಅಥವಾ ಅರ್ಜುಮತಿ ಬಾನು ಬೇಗಂ. ಇಡೀ ತನ್ನ ಜೀವನದ ಇತಿಹಾಸದಲ್ಲಿ ತನ್ನ ಮಡದಿಗಾಗಿ ಅತ್ಯಂತ ಸುಂದರವಾದ ಸ್ಮಾರಕ ಕಟ್ಟಿರ್ತಕ್ಕಂಥ ಹೆಮ್ಮೆಯ ಇತಿಹಾಸಗಾರ, ರಾಜಮನೆತನದ ವ್ಯಕ್ತಿ ಯಾರಂದ್ರೆ ಶಹಜಾನ್. ತನ್ನ ಮಡದಿಯ ಪ್ರೀತಿಯ ಸವಿನೆನಪಿಗಾಗಿ ಆತ ನಿರ್ಮಾಣ ಮಾಡಿದ ಅದ್ಭುತವಾದ ಸ್ಮಾರಕ ಯಾವ್ದಂದ್ರೆ ತಾಜ್ ಮಹಲ್ ನಿರ್ಮಾಣ ಮಾಡ್ತಾನೆ. ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಅದು ತಾಜ್ ಮಹಲ್ ಬಗ್ಗೆ. ತಾಜ್ ಮಹಲ್ ಬಹಳ ಅದ್ಭುತವಾಗಿರುವಂತ ಸ್ಮಾರಕ ಅದು. ಎಸ್, ತನ್ನ ಪ್ರೀತಿಯ ಮಡದಿಗಾಗಿ ಕಟ್ಟಿರ್ತಕ್ಕಂಥ ಸುಂದರವಾಗಿರುವಂತ, ನೋಡಿ ಎಷ್ಟು ಅದ್ಭುತವಾಗಿರುವಂತ ಸ್ಮಾರಕ ಇದೆ ಅದು ತಾಜ್ ಮಹಲ್. ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ತಾಜ್ ಮಹಲ್ ಬಗ್ಗೆ. ಶಹಜಾನ್ ಏನ್ ಹೇಳ್ತಿದ್ದ ಅಂತಂದ್ರೆ, ನಿಮ್ ನೆನಪಿರ್ಲಿ, ತನ್ನ ಪ್ರೀತಿಯ ಮಡದಿಯಾಗಿರುವಂತ ಆ ಮಮತಾಜಳಿಗೆ ಏನ್ ಹೇಳ್ತಿದ್ದ ಅಂತಂದ್ರೆ,
ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೀನಿಯೋ ನಾನು ಕಟ್ಟಿರ್ತಕ್ಕಂಥ ಸ್ಮಾರಕವನ್ನ ಜಗತ್ತು ಅಷ್ಟು ಪ್ರೀತಿಸ್ಬೇಕು. ನೋಡಿ ಎಂತ ಒಂದು ವಿಚಾರ ಅದು. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆಯೋ ಪ್ರಪಂಚ ಜಗತ್ತು ಅಷ್ಟು ಆ ಸ್ಮಾರಕವನ್ನು ಪ್ರೀತಿಸ್ಬೇಕು, ಅಂತ ಸುಂದರವಾದ ಸ್ಮಾರಕವನ್ನು ಕಟ್ಟಿಸ್ತೀನಿ ಅಂತೇಳಿ ತನ್ನ ಮಡದಿ ಹೇಳ್ತಿದ್ದ ಅಂತ. ತನ್ನ ಮಡದಿಯ ಸಲುವಾಗಿ ಒಂದು ಅದ್ಭುತವಾದ ಸ್ಮಾರಕವನ್ನು ಕಟ್ಟಿಸ್ತಾನೆ, ತಾಜ್ ಮಹಲ್. ಈ ಸಮಾಧಾನ ನೀವು ಎಷ್ಟು ಉಚ್ಚಾರ ಮಾಡಾಕಿದ್ದೀರಿ? ಅವಂತ ಯಾರು ಶಹಜಾನ ಕಂಟ್ರೋಲ್ ಮಾಡದಾಗ ನಿಮ್ಮನ್ನ ಕಂಟ್ರೋಲ್ ಮಾಡದಾಗಲ್ಲ ಏನ್ ನನಗೆ. ಅದ್ಭುತವಾಗಿರುವಂತ ಸ್ಮಾರಕ ತಾಜ್ ಮಹಲ್. ತನ್ನ ಪ್ರೀತಿಯ ಮಡದಿಗಾಗಿ ಕಟ್ಟಿರ್ತಕ್ಕಂಥ ಅದ್ಭುತವಾಗಿರುವಂತ ತಾಜ್ ಮಹಲ್ನ, ಈ ಸ್ಮಾರಕ ತಾಜ್ ಮಹಲವನ್ನ ಹೆಂಗ್ ಹೇಳ್ತಿದ್ದ ಅಂದ್ರ ಅವಳು ಮುಂದೆ ಹೋಗಿ ನಿಂತು ಹೇಳ್ತಿದ್ದಂತ, ನಿನ್ನನ್ನು ನಾನು ಎಷ್ಟು ಪ್ರೀತಿಸುತ್ತೇನೆಯೋ ಅಷ್ಟು ನಾನು ಕಟ್ಟಿರ್ತಕ್ಕಂಥ ಸ್ಮಾರಕವನ್ನ ಜಗತ್ತು ಪ್ರೀತಿಸ್ಬೇಕು, ಅಂತ ಒಂದು ಸ್ಮಾರಕವನ್ನು ಕಟ್ಟಿಸ್ತೀನಿ. ಅವಳು ಎಷ್ಟನೇ ವಯಸ್ಸಿನಲ್ಲಿ, ಎಷ್ಟನೇ ಹೆರಿಗೆ ಸಮಯದಲ್ಲಿ ಅಂದ್ರೆ 14ನೇ ಹೆರಿಗೆ ಸಮಯದಲ್ಲಿ ಮರಣ ಅಪ್ಪಿದಳು ಅಂತ. ಮಮತಾಜಳು 14ನೇ ಹೆರಿಗೆ ಸಮಯದಲ್ಲಿ ಮರಣ ಅಪ್ಪಿದಳು. ಹಾಗಾದ್ರೆ ಆ ಹೆರಿಗೆಕ್ಕಿಂತ ಮುಂಚೆ ಆತ ಹೇಳ್ತಿದ್ದ ಅಂದ್ರೆ ಏನ್ ಹೇಳ್ತಿದ್ದ ಅಂದ್ರೆ, ನಿನ್ನಂತ ಸೌಂದರ್ಯವತಿ, ನಿನ್ನಂತ ಸುಂದರವಾಗಿರುವಂತ ರೂಪವತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಿದ್ನಂತ. ಎಲ್ಲ ನಾವು ಏನು ಹೇಳಬಾರದು. ನೀವು ಮೊದಲೇ ಹುಚ್ಚುಚ್ಚಾರ ಮಾಡ್ತೀರಿ ನೀವು. ಕರೆಕ್ಟ್, ಹುಚ್ಚುಚ್ಚಾರ ಮಾಡಂಗಿಲ್ಲ ಅವು. ಸಮ್ ಬರ್ಕೋಬೇಕು. ನಿರ್ಮಿಸಿದ ಪ್ರಮುಖವಾಗಿರುವಂತ ಕಟ್ಟಡಗಳು. ಎಸ್, ಸುಂದರವಾಗಿರುವಂತ ಕಟ್ಟಡಗಳು, ನಿರ್ಮಿಸಿದ ಪ್ರಮುಖವಾಗಿರುವಂತ ಕಟ್ಟಡಗಳು, ನಿರ್ಮಿಸಿದ ಪ್ರಮುಖವಾಗಿರುವಂತ ಕಟ್ಟಡಗಳು, ಪ್ರಮುಖ ಕಟ್ಟಡಗಳು. ಈತನ ಕಾಲದ ನಿರ್ಮಾಣಗೊಂಡಂತ ಅದ್ಭುತವಾದಂತ ಶ್ರೇಷ್ಠ ಮಟ್ಟದ ಕಟ್ಟಡಗಳು ಯಾವುವು? ಒಂದೇದೇನು ಅಂದ್ರೆ ಆಗ್ರಾದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸುಂದರವಾದಂತ ಆಗ್ರಾದ ಯಮುನಾ ನದಿಯ ದಂಡೆಯ ಮೇಲೆ 1632ರಿಂದ ಆರಂಭಗೊಂಡಂತ ಕೋಟೆ 1653ರವರೆಗೆ, 1632ರಿಂದ 1653ರವರೆಗೆ ನಿರ್ಮಾಣಗೊಂಡಂತ ಅದ್ಭುತವಾದ ಸ್ಮಾರಕ ಅಂದ್ರೆ ತಾಜ್ ಮಹಲ್. ತಾಜ್ ಮಹಲ್ 1632ರಿಂದ 1653ರವರೆಗೆ ಕಟ್ಟಿರ್ತಕ್ಕಂಥ ಸುಂದರವಾಗಿರುವಂತ ಸ್ಮಾರಕ ಯಾವಂದ್ರೆ ತಾಜ್ ಮಹಲ್. ಈ ತಾಜ್ ಮಹಲದ ವಿಶೇಷ ಏನು ಅಂತಂದ್ರೆ, ತನ್ನ ಪ್ರೀತಿಯ ಮಡದಿಯಗೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಮಾರಕ. ಇವಳ ಸವಿ ನೆನಪಿಗಾಗಿ ಉತ್ತರ ಪ್ರದೇಶದ ಆಗ್ರಾದ ಬಳಿ ಇರುವಂತ ಯಮುನಾ ನದಿಯ ದಂಡೆಯ ಮೇಲೆ, ಕ್ವಶನ್ ಆಗಿದೆ ನೋಡಿ, ಯಮುನಾ ನದಿಯ ದಂಡೆಯ ಮೇಲೆ ತಾಜ್ ಮಹಲ್ ನಿರ್ಮಾಣ ಮಾಡ್ತಾರೆ. ಈ ತಾಜ್ ಮಹಲವನ್ನ 20,000 ಕುಶಲಕರ್ಮಿಗಳು, ಟೋಟಲ್ 20,000 ಕುಶಲಕರ್ಮಿಗಳು 22 ವರ್ಷಗಳ ಕಾಲ, 22 ಇಯರ್, 22 ವರ್ಷಗಳ ಕಾಲ 20,000 ಕರಕುಶಲಕರ್ಮಿಗಳು 22 ವರ್ಷಗಳ ಕಾಲ ಇದನ್ನ ನಿರ್ಮಾಣ ಮಾಡ್ತಾರೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಬೆಳದಿಂಗಳದ ಸ್ಮಾರಕ ಅಂತ ಕರೀತಾರೆ. ಬೆಳದಿಂಗಳದ ಸ್ಮಾರಕ. ತಾಜ್ ಮಹಲವನ್ನ ಬೆಳದಿಂಗಳದ ಸ್ಮಾರಕ ಎಂದು ಕರೆಯುತ್ತಾರೆ. ಬೆಳದಿಂಗಳದ ಸ್ಮಾರಕ, ಬೆಳದಿಂಗಳದ ಸ್ಮಾರಕ ಎಂದು ಕರೆಯುತ್ತಾರೆ. ಈ ಒಂದು ಸ್ಮಾರಕವನ್ನು ಬೆಳದಿಂಗಳದ ಸ್ಮಾರಕ ಅಂತ ಕರೀತಾರೆ. ಶಿಲೆಯಲ್ಲಿನ ಭಾವಗೀತೆ, ತಮ್ಮ ಮನಸ್ಸಿಗೆ ಬಂದ ವರ್ಣನೆ ಮಾಡ್ತಾ ಬಂದ್ರು. ಶಿಲೆಯಲ್ಲಿನ ಭಾವಗೀತೆ ಅಂತ ಕರೆದ್ರು. ಶಿಲೆಯಲ್ಲಿನ ಭಾವಗೀತೆ, ಶಿಲೆಯಲ್ಲಿನ ಭಾವಗೀತೆ, ಇದನ್ನ ಶಿಲೆಯಲ್ಲಿನ ಭಾವಗೀತೆ ಅಂತ ಕರೆದ್ರು. ಬೆಳದಿಂಗಳದ ಸ್ಮಾರಕ ಅಂತ ಕರೆದ್ರು. ವಾಸ್ತುಶಿಲ್ಪದ ರಾಣಿ ಅಂತ ಕರೀತಾರೆ. ಇದನ್ನು ವಾಸ್ತುಶಿಲ್ಪಗಳ ರಾಣಿ. ಯಾವ ಸ್ಮಾರಕವನ್ನು ವಾಸ್ತುಶಿಲ್ಪಗಳ ರಾಣಿ ಎನ್ನುವರಂದ್ರೆ ತಾಜ್ ಮಹಲ್. ವಾಸ್ತುಶಿಲ್ಪದ ರಾಣಿ. ಯಾಕ ಸ್ಟೋರಿ ಹೇಳ್ರಂತ ಬಪ್ಪರಿ ಗಣಮಗ. ಎಸ್, ಸುಮಾರು 20 ವರ್ಷಗಳ ಕಾಲ, 22 ವರ್ಷಗಳ ಕಾಲ 20,000 ಕುಶಲಕರ್ಮಿಗಳು ಏನ್ ಮಾಡಿದಾರೆ ಅಂದ್ರೆ ತಾಜ್ ಮಹಲ್ ನಾವು ಹೆಂಗ ನಾದ್ ಹೇಳಿದವಂಗ ರಾತ್ರಿ ಸಮಯ ಒಬ್ಬೊಬ್ರಿಗೆ ಒಂದು ನಾದವ್ರಿಗೆ ಸ್ಟೋರಿ ಹೇಳು, ಸ್ಟೋರಿ ಅಂತ ಏನು ಅಪ್ಪಿ ಅಂತ ನಾ ಅಂತೀನಿ. ಸ್ಟೋರಿ ಹೇಳಿರ್ತು, ಸ್ಟೋರಿ ಅದನ್ನ ಮೊದಲು ಸ್ಟೋರಿ ಹೇಳಿ ಮುಂದುವರಿ ಅಂತ. ಹೌದರಿ ಗಣಮಗನೇ. ಎಸ್, ಅದ್ಭುತವಾಗಿರುವಂತ ಸ್ಮಾರಕ ಇದು. ಆಗ್ರಾದಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ 1632ರಿಂದ 1653ರವರೆಗೆ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಮಾರಕ. ಇದನ್ನ ಬೆಳದಿಂಗಳದ ಸ್ಮಾರಕ ಅಂತ ಕರೀತಾರೆ ತಾಜ್ ಮಹಲವನ್ನ.
ಶಿಲೆಯಲ್ಲಿನ ಭಾವಗೀತೆ ಅಂತ ಕರೀತಾರೆ. ಈ ಒಂದು ಇದಕ್ಕೆ ವಾಸ್ತುಶಿಲ್ಪದ ರಾಣಿ ಅಂತ ಬರ್ಕೊ ಸುಮ್ಮದು. ವಾಸ್ತುಶಿಲ್ಪದ ರಾಣಿ ಎಂದು ಕರೆಯುತ್ತಾರೆ. ವಾಸ್ತುಶಿಲ್ಪದ ರಾಣಿ. ಅಷ್ಟೇ ಅಲ್ಲದೆ 4 ದಿಕ್ಕುಗಳಲ್ಲಿ ಸುಮಾರು 137 ಅಡಿಯ 4 ಮಿನಾರಗಳಿವೆ. 4 ದಿಕ್ಕುಗಳಲ್ಲಿ ಅಂದ್ರೆ ನೋಡಿ ಮಿನಾರಗಳು 1, 2, 3, 4. 4 ದಿಕ್ಕುಗಳಲ್ಲಿ 137 ಅಡಿಯ 4 ಮಿನಾರಗಳಿವೆ. ಮಧ್ಯದಲ್ಲಿ ಬೃಹದಾಕಾರದ ಗೊಮ್ಮಟ ಇದೆ. ಮಧ್ಯದಲ್ಲಿ ಬೃಹದಾಕಾರವಾಗಿರುವಂತ ಗೊಮ್ಮಟ. ತೋಟ ಸೇರಿದಂತೆ ಇದರ ವಿಸ್ತರಣೆ ಎಷ್ಟಿದೆ ಅಂದ್ರೆ 1900 ಇಂಟು 1000 ಚದರ ವಿಸ್ತೀರ್ಣ ಹೊಂದಿದೆ. 1900 ಇಂಟು 1000 ಚದರ ಮೀಟರ್ ವಿಸ್ತರಣೆ ಹೊಂದಿದ್ದು. ಇದರ ಎತ್ತರ ಎಷ್ಟಿದೆ ಅಂತಂದ್ರೆ ಸರಿಸುಮಾರು 187 ಅಡಿ ಎತ್ತರವಾಗಿದೆ. 187 ಅಡಿ ಎತ್ತರವಾಗಿದೆ. 1900 ಇಂಟು 1000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. 137 ಅಡಿ ಎತ್ತರವಾಗಿರುವಂತ 4 ಮಿನಾರಗಳಿವೆ. ಇದರ ವಿನ್ಯಾಸಕಾರ ಯಾರು? ಇದರ ವಿನ್ಯಾಸಕಾರ ಯಾರು ಅಂತಂದ್ರೆ ಇದರ ವಿನ್ಯಾಸಕಾರ ಉಸ್ತಾದ್ ಇಸ್ಸಾ. ಇದರ ಇದರ ನೀಲನಕ್ಷಕಾರ. ಇದನ್ನ ಪ್ರಿಂಟ್ ಹಾಕಿದವರು ಯಾರು? ನಕ್ಷೆಗಾರ ಯಾರು ಅಂತಂದ್ರೆ ಉಸ್ತಾದ್ ಮೊಹಮ್ಮದ್ ಲಾಹೋರಿ. ಉಸ್ತಾದ್ ಅಹಮದ್ ಲಾಹೋರಿ. ವಿನ್ಯಾಸಕಾರ ಯಾರಂದ್ರೆ ಉಸ್ತಾದ್ ಇಸ್ಸಾ. ನೀಲನಕ್ಷೆಕಾರ ಯಾರಂದ್ರ ಉಸ್ತಾದ್ ಅಹಮದ್ ಲಾಹೋರಿ ಅನ್ನುವಂತ ವ್ಯಕ್ತಿ ಇಂಥ ಒಂದು ಸುಂದರವಾಗಿರುವಂತ ಸ್ಮಾರಕವನ್ನು ಕಟ್ತಾರೆ. ಯಾರ ಕಾಲದಲ್ಲಿ ಅಂದ್ರ ಶಹಜಾನನ ಕಾಲದಲ್ಲಿ. ಅದ್ಭುತವಾಗಿರುವಂತ ಸ್ಮಾರಕ ಇದು. ಎಷ್ಟು ಅದ್ಭುತವಾಗಿದೆ ಅಂದ್ರ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿರುವಂತ ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು. ಅದಕ್ಕೆ ಇತಿಹಾಸಕಾರ ಏನ್ ಹೇಳ್ತಾರ ನೋಡಿ, ಇದನ್ನೇನ್ ಕರೀತಾರಂದ್ರೆ ಬೆಳದಿಂಗಳದ ಸ್ಮಾರಕ ಅಂತ ಕರೆದ್ರು. ಶಿಲೆಯಲ್ಲಿನ ಭಾವಗೀತೆ, ವಾಸ್ತುಶಿಲ್ಪದ ರಾಣಿ ಅಂತ ಕರೀತಾರೆ. ಯಾವ್ದನ್ನ? ತಾಜ್ ಮಹಲ್ವನ್ನ. ಯಾವ ನದಿಯ ದಂಡೆಯ ಮೇಲೆ ಅಂದ್ರೆ ಯಮುನಾ ನದಿಯ ದಂಡೆಯ ಮೇಲೆ ಕಟ್ಟಿರ್ತಕ್ಕಂಥ ಅದ್ಭುತವಾಗಿರುವ ಸ್ಮಾರಕ ತಾಜ್ ಮಹಲ್. ಹಾಗಾದ್ರೆ ತಾಜ್ ಮಹಲ್ ಅನ್ನು ಹೊರತುಪಡಿಸಿದರೆ ಇನ್ನೊಂದು ಸುಂದರವಾದಂತ ಕೋಟೆಯನ್ನು ಕಟ್ಟಿಸ್ತಾರೆ. ಯಾವ ಕೋಟೆ ಅಂದ್ರೆ ಕೆಂಪು ಕೋಟೆ. ಇದು ಕ್ವಶನ್ ಆಗಿದೆ ನೋಡಿ. ಕೆಂಪು ಕೋಟೆ ಯಾರ ಕಾಲದ ನಿರ್ಮಾಣವಾಯಿತು ಅಂದ್ರ ಕೆಂಪು ಕೋಟೆ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ. ಇದೇ ಸುಂದರವಾಗಿರುವಂತ ಕೋಟೆ ಕೆಂಪು ಕೋಟೆ. ಕಾಣಿಸ್ತಾ ಇದೆಯಾ ಕೆಂಪು ಕೋಟೆ? ಈ ಕೆಂಪು ಕೋಟೆ ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಶಹಜಾನ್. ಆ ಉದ್ದೇಶಕ್ಕಾಗಿ ಈತನನ್ನ ಭಾರತ ದೇಶದ ಸ್ಮಾರಕಗಳ ನಿರ್ಮಾಪಕ ಅಂತ ಕರೀತಾರೆ. ಭಾರತದ ಸ್ಮಾರಕಗಳ ನಿರ್ಮಾಪಕ ಎಂದು ಖ್ಯಾತಿಯಾಗಿರುವಂತ ಶಹಜಾನ ಕಾಲದಲ್ಲಿ ಕೆಂಪು ಕೋಟೆ ನಿರ್ಮಾಣವಾಯಿತು. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದೆ ಕೆಂಪು ಕೋಟೆ. ಈ ಕೆಂಪು ಕೋಟೆಯ ವಿಶೇಷ ಏನು ಅಂತಂದ್ರೆ ಇದರ ಪೂರ್ವದ ಬಾಗಿಲವನ್ನ, ಇದು ಕ್ವಶನ್ ಆಗಿದೆ ನೋಡಿ. ಪೂರ್ವ ಬಾಗಿಲಿಗೆ ಏನಂತ ಕರೀತಾರೆ ಅಂದ್ರೆ ದೆಹಲಿ ಕೋಟೆ ಅಂತ ಕರೀತಾರೆ. ದೆಹಲಿ ಕೋಟೆ. ಪೂರ್ವದ ಬಾಗಿಲವನ್ನ ದೆಹಲಿ ಕೋಟೆ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಯಾವ ಕೋಟೆ ಅಂತ ಕರೀತಾರೆ? ಲಾಹೋರ್ ಗೇಟ್ ಅಂತ ಕರೀತಾರೆ. ಲಾಹೋರ್ ಗೇಟ್ ಎನ್ನುವರು. ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದರೆ ದೆಹಲಿ ಗೇಟ್. ಇದು ಬರೀ ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮದ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ ನೋಡಿ. ಕೆಂಪು ಕೋಟೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾದ ಸ್ಮಾರಕ ನೋಡಿ. ಇವತ್ತಿನ ನಿರ್ಮಾಣ ಮಾಡಿರಂತ ಅನಿಸ್ತದೆ. ಅದ್ಭುತವಾದ ಸ್ಮಾರಕಗಳಲ್ಲಿ ಇದು ಕೂಡ ಅದ್ಭುತವಾದ ಸ್ಮಾರಕ ಇದು. ಹೌದಾ? ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವನು. ಇದರ ಪೂರ್ವದ ಬಾಗಿಲವನ್ನ ದೆಹಲಿ ಗೇಟ್ ಅಂತ ಕರೆದ್ರೆ ಪಶ್ಚಿಮ ಬಾಗಿಲವನ್ನ ಲಾಹೋರ್ ಗೇಟ್ ಅಂತ ಕರೀತಾರೆ. ಇದೇ ಕೋಟೆಯ ಆವರಣದಲ್ಲಿ ಸುಂದರವಾದ ಮೋತಿ ಮಸೀದಿ ಇದೆ. ಈ ಒಂದು ಆವರಣದಲ್ಲಿ ಯಾವ ಮಸೀದಿ ಇದೆ ಅಂತ ಕ್ವಶನ್ ಕೇಳಿದ ನೋಡಿ. ಮೋತಿ ಮಸೀದಿ ಇದೆ.
ಈ ಒಂದು ಸುಂದರವಾಗಿರುವಂತಹ ಆವರಣದಲ್ಲಿ ಅದ್ಭುತವಾದಂತಹ ಒಂದು ಸ್ಮಾರಕ ಮೋತಿ ಮಸೀದಿಯನ್ನು ನೋಡ್ತೀವಿ. ದೆಹಲಿಯಲ್ಲಿ ಭಾರತದ ಅತಿ ದೊಡ್ಡ ಮಸೀದಿಯಾಗಿರುವಂತ ಜಾಮಿಯಾ ಮಸೀದಿ, ನಮ್ಮ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿ ಯಾವ್ದಂದ್ರ ಜಾಮಿಯಾ ಮಸೀದಿ. ಈ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರಂದ್ರ ಶಹಜಾನ್. ಇದು ಕ್ವಶನ್ ಆಗಿದೆ ನೋಡಿ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಸೀದಿಯಾಗಿರುವಂತ ಜಾಮಿಯಾ ಮಸೀದಿಯನ್ನು ಕಟ್ಟಿಸಿದಂತ ವ್ಯಕ್ತಿ ಯಾರಂದ್ರ ಶಹಜಾನ್. ಅಷ್ಟೇ ಅಲ್ಲದೆ 1 ಕೋಟಿ ವೆಚ್ಚದಲ್ಲಿ, ಸರಿಸುಮಾರು 1 ಕೋಟಿ ವೆಚ್ಚದಲ್ಲಿ ಮಯೂರ ಸಿಂಹಾಸನ ನಿರ್ಮಾಣ ಮಾಡಿದ ವ್ಯಕ್ತಿ. ಮಯೂರ ಸಿಂಹಾಸನವನ್ನ, ಇದು ಕ್ವಶನ್ ಆಗಿದೆ ನೋಡಿ, ಮಯೂರ ಸಿಂಹಾಸನವನ್ನ ನಿರ್ಮಿಸಿದ ವ್ಯಕ್ತಿ ಯಾರು ಅಂತಂದ್ರೆ ಆಗಿನ ಕಾಲದಾಗ 1 ಕೋಟಿ ರೂಪಾಯಿ ಅಂತ, ಆಗಿನ ಕಾಲದ 1 ಕೋಟಿ ರೂಪಾಯಿ ಮಯೂರ ಸಿಂಹಾಸನವನ್ನು ಕಟ್ಟಿಸಿದಂತ ವ್ಯಕ್ತಿ ಯಾರು ಅಂದ್ರ ಶಹಜಾನ್. ಮಯೂರ ಸಿಂಹಾಸನವನ್ನ ಜಾಮಿಯಾ ಮಸೀದಿ ಕಟ್ಟಿಸಿದಂತ ವ್ಯಕ್ತಿ ಈತ. ಮೋತಿ ಮಸೀದಿ ಅನ್ನುವಂತ ಸುಂದರವಾದ ಮಸೀದಿಯನ್ನು ಕಟ್ಟಿಸಿದಂತ ವ್ಯಕ್ತಿ ಈತ. ಆಗಿನ ಕಾಲದಲ್ಲಿ ಒಂದು ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಮಯೂರ ಸಿಂಹಾಸನವನ್ನು ಕಟ್ಟಿಸಿದಂತ ವ್ಯಕ್ತಿ ಈತ. ಇನ್ನು 1638ರಲ್ಲಿ ದೆಹಲಿಯ ಬಳಿ ಇರುವಂತ ಶಹಜಾನ್ ಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಶಹಜಾನ್ ಬಾದ್ 1638ರಲ್ಲಿ ದೆಹಲಿಯ ಸಮೀಪದಲ್ಲಿ ಒಂದು ಊರು ಶಹಜಾನ್ ಬಾದ್ ಅನ್ನುವಂತ ಊರು. ಶಹಜಾನ್ ಬಾದ್ ಅನ್ನುವಂತ ಸುಂದರವಾದ ಊರನ್ನು ಕಟ್ತಾನೆ. ಶಹಜಾನ್ ತನ್ನ ಹೆಸರಿನಲ್ಲಿ ಕಟ್ಟಿದಂತ ಊರು ಯಾವ್ದಂದ್ರ ಶಹಜಾನ್ ಬಾದ್ ಅನ್ನುವಂತ ಊರು. ಯಾವ ವರ್ಷ ನಿರ್ಮಾಣ ಮಾಡಿದ? 1638ರಲ್ಲಿ ನಿರ್ಮಾಣ ಮಾಡಿದನು ಶಹಜಾನ್ ಬಾದ್ ಅನ್ನುವಂತ ಊರು. ಇನ್ನ ದಿವಾನ್ ಖಾನ್ ಅನ್ನುವಂತ ಊರನ್ನು ಕಟ್ತಾನೆ. ದಿವಾನ್ ಖಾನ್ ಅನ್ನುವಂತ ಊರನ್ನ, ಇದು ಕೂಡ ಫೇಮಸ್. ಮೋತಿ ಮಸೀದಿ, ರಂಗಮಹಲ್, ಇನ್ನು ಹೀರಾಮಹಲ್ ಎಂಬ ಸುಂದರವಾದಂತ ಕೋಟೆಗಳನ್ನು ಕಟ್ಟಿದಂತ ವ್ಯಕ್ತಿ ಯಾರಂದ್ರೆ ಈತ. ನೋಡಿ, ಅಧಿಕಾರದ ಆಶೆಗಾಗಿ ಈತನ ವಿರುದ್ಧ ತನ್ನ ಮಕ್ಕಳ ದಂಗೆ ಹೇಳ್ತಾರೆ. ಈತನ ಮಕ್ಕಳಾಗಿರುವಂತ ದಾರಾ, ಸೂಜಾ, ಮುರಾದ, ಔರಂಗ್. ದಾರಾ, ಸೂಜಾ, ಮುರಾದ, ಔರಂಗ್. ಇದು ಕ್ವಶನ್ ಕೇಳ ನೋಡಿ. ಅನುಕ್ರಮವಾದ ಮಕ್ಕಳು ಇವರು. ದಾರಾ, ಸೂಜಿ, ಮುರಾದ, ಔರಂಗ. ದಾರಾ, ಸೂಜಿ, ಮುರಾದ, ಔರಂಗ. ದಾರಾ ಸಿಕೋ ಅಂತ ಕರೀತಾರೆ. ದಾರಾ ಸಿಕೋ ಯಾರು? ಸೂಜಾ. ಮುರಾದ್ ಬಕ್ಷ್. ಔರಂಗಜೇಬ್ ದಾರಾ ಸಿಕೋನಿಗೆ ಯಾವ ಪ್ರದೇಶ ಬಿಟ್ಟುಕೊಟ್ಟ? ದಾರಾ ಸಿಕೋನಿಗೆ ದೆಹಲಿಯನ್ನು ಬಿಟ್ಟುಕೊಟ್ಟ. ಸೂಜಾನಿಗೆ ಯಾವುದು? ಬಂಗಾಳ ಪ್ರದೇಶವನ್ನು ಬಿಟ್ಟುಕೊಟ್ಟ, ಬಂಗಾಳ. ಮುರಾದನಿಗೆ ಯಾವ ಪ್ರದೇಶ? ಗುಜರಾತ್ ರಾಜ್ಯವನ್ನು ಬಿಟ್ಟುಕೊಟ್ಟ, ಗುಜರಾತ್. ಔರಂಗಜೇಬನಿಗೆ ಯಾವ ಪ್ರದೇಶ? ದೌಲತಾಬಾದವನ್ನು ಬಿಟ್ಟುಕೊಟ್ಟ, ದೌಲತಾಬಾದವನ್ನ. ಅಧಿಕಾರದ ಆಶೆಗಾಗಿ ಇನ್ನ ಜೀವಂತ ಇರುವಾಗಲೇ ತನ್ನ ತಂದೆಯ ವಿರುದ್ಧ ಹೋರಾಟ ಮಾಡಿದಂತ ಹೆಮ್ಮೆಯ ಪುತ್ರರು. ಅಧಿಕಾರದ ಆಶೆಗಾಗಿ ತನ್ನ ತಂದೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರ. ದಾರಾ ಸಿಕೋ, ಸೂಜಾ, ಮುರಾದ್ ಬಕ್ಷ್, ಔರಂಗಜೇಬ್. ಅಷ್ಟೇ ಅಲ್ಲದೆ ದಾರಾ ಸಿಕೋ ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ದಾರಾ ಸಿಕೋ ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದಂತ ವ್ಯಕ್ತಿ. ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ ವ್ಯಕ್ತಿ ಯಾರಂದ್ರೆ ದಾರಾ ಸಿಕೋ. ಅಷ್ಟೇ ಅಲ್ಲದೆ ತನ್ನ ತಂದೆಯನ್ನ ಕಾರಾಗೃಹಕ್ಕೆ ತಳ್ಳಿ ಸಂಭ್ರಮದ ಅಧಿಕಾರವನ್ನು ಮಾಡಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಇದು ಕ್ವಶನ್ ಆಗಿದೆ ನೋಡಿ. ತನ್ನ ತಂದೆಯನ್ನ ಕಾರಾಗೃಹಕ್ಕೆ ತಳ್ಳಿ ಸಂಭ್ರಮದ ಅಧಿಕಾರವನ್ನು ಮಾಡಿದ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಜೀವಂತ ಇರುವಾಗಲೇ ಊಟನ್ನ ಕೊಡದೆ, ನೀರನ್ನ ಕೊಡದೆ ತನ್ನ ತಂದೆಯನ್ನ ಜೈಲಿಗೆ ತಳ್ಳಿ ಅಧಿಕಾರವನ್ನು ಮಾಡ್ತಾನೆ. ಕೊನೆ ಮೂಮೆಂಟದಲ್ಲಿ ಈತ ಸತ್ತಿದ್ದು ಯಾವಾಗ ಅಂತಂದ್ರೆ 1658ರಲ್ಲಿ ಸಾಯ್ತಾನೆ ಶಹಜಾನ್. ಇಂಥ ಶಹಜಾನನ ಆತನ ಸಮಾಧಿ ಎಲ್ಲಿದೆ ಅಂದ್ರೆ ಆಗ್ರಾದಲ್ಲಿ ಈತನ ಸಮಾಧಿ ಇದೆ. ಆಗ್ರಾದಲ್ಲಿ ಈತನ ಸಮಾಧಿ ಇದೆ. ಶಹಜಾನನ ಸಮಾಧಿ ಎಲ್ಲಿದೆ ಅಂದ್ರೆ ಆಗ್ರಾದಲ್ಲಿ ಕಂಡು ಬರುತ್ತದೆ. ಇದು ಶಹಜಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತವಾಗಿರುವಂತ ಮಾಹಿತಿ. ವೆರಿ ಇಂಪಾರ್ಟೆಂಟ್ ಇದೆಲ್ಲ. ದಾರಾ ಸಿಕೋ ದೆಹಲಿ, ಸೂಜಾ ಬಂಗಾಳ, ಮುರಾದ್ ಬಕ್ಷ್ ಗುಜರಾತ್, ಔರಂಗಜೇಬ್ ದೌಲತಾಬಾದ್. ಖುಷಿಯಾಗಿದೆ?